ನಮಸ್ಕಾರ ಎಲ್ರಿಗೆ, ಸರ್ ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲ ವೇಕ್ಷೇಮ ಓಕೆ, ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಕಮಾನ್ ಮ್ಯಾನ್, ಒಂದು 50,000 ಸಬ್ಸ್ಕ್ರೈಬರ್ಸ್ ಮಾಡ್ಬೋದಲ್ಲ ನೀವು? ಯಾಕೆ ಆಗೋದಿಲ್ಲ? ಕಮಾನ್, ಯು ಕ್ಯಾನ್ ಡೂ ಇಟ್. 48 ಇದ್ದದ್ದು 50,000 ಸಬ್ಸ್ಕ್ರೈಬರ್ಸ್ ಆಗಬೇಕು ಆದಷ್ಟು ಬೇಗ. ಎಸ್, ಎಲ್ಲವೂ ನಿಮ್ಮ ಕೈಯಲ್ಲಿದೆ. ಇವತ್ತು ಮ್ಯಾಚ್ ಇದ್ದದ್ದು ಎರಡು ತಂಡಗಳ ನಡುವೆ. ವಾವ್, ಎರಡು ತಂಡಗಳ ನಡುವೆ, ನಂಗೆ ಗೊತ್ತೇ ಇರಲಿಲ್ಲ. ಲಕ್ನೋ ವರ್ಸಸ್ ಪಂಜಾಬ್ ತಂಡಗಳ ನಡುವೆ ಇವತ್ತು ಮ್ಯಾಚ್ ಇದ್ದದ್ದು. ಎರಡು ತಂಡಗಳು ಸಹ ಫ್ಯಾನ್ ಬೇಸ್, ಬರೀ ಫ್ಯಾನ್ ಬೇಸ್ ಮಾತ್ರ ಲೆಕ್ಕಕ್ಕೆ ಇಟ್ಕೊಳ್ದಿದ್ರೆ ತುಂಬ ಕಡಿಮೆ ಫ್ಯಾನ್ ಬೇಸ್ ಇರುವಂತಹ ತಂಡಗಳು, ಅಥವಾ ಎಂತ ಹೇಳೋದು ಅಂದರೆ ವಾವ್ನೆಸ್ ಕ್ರಿಯೇಟ್ ಮಾಡುವಂಥ ತಂಡಗಳು. ಯಾರು ಸಹ ಇವರ ಮ್ಯಾಚ್ಗಳನ್ನು ಕಣ್ಣು ಬಾಯಿ ಬಿಟ್ಕೊಂಡೆಲ್ಲ ನೋಡ್ತಾ ಇರ್ತದೆ. ಬೀಯಿಂಗ್ ಆನೆಸ್ಟಾಗಿ ಹೇಳ್ತಾ ಇರೋದು. ಈಗ RCB ಕಪ್ ಗೆಲ್ಲದಿದ್ರೆ ಸಹ ಏನೊಂದಿರುತ್ತೆ, RCB ಎಂತ ಕಿತ್ತು ದಬಾಕ್ತಾರೆ ಅಂತ ಬೇರೆ ಹೇಟರ್ಸ್ ಕೂಡ ನೋಡ್ತಾರೆ, ಆಬ್ವಿಯಸ್ಲಿ ಫ್ಯಾನ್ಸ್ ಕೂಡ ನೋಡ್ತಾರೆ. CSK ಮತ್ತು ಮುಂಬೈ, ಅದು ನಿಮಗೆ ಗೊತ್ತುಂಟು. ಅವರು ಅದೇ ಥರ ಪ್ರದರ್ಶನ IPL ಇಂದ ಕೊಡ್ತಾ ಬರ್ತಾ ಇದ್ದಾರೆ ಸ್ಟಾರ್ಟಿಂದ ಸಹ. ಸೊ ಅದು ಮೂರು ತಂಡಗಳು ಬೇರೆ ಲೀಗಲ್ಲಿದೆ. ಈಗ ಪಂಜಾಬ್, ಡೆಲ್ಲಿ, ಹೊಸ ತಂಡ ಲಕ್ನೋ, ಇವರಿಗೆ ಫ್ಯಾನ್ ಬೇಸ್ ಸ್ವಲ್ಪ ಕಡಿಮೆ. ಈ ಎರಡು ಫ್ಯಾನ್ ಬೇಸ್ ಕಡಿಮೆ ಇರುವಂತಹ ತಂಡಗಳ ಹಣಾಹಣಿಯಲ್ಲಿ ಲಕ್ನೋ ತಂಡ ಗೆದ್ದಿದೆ. ನಮ್ಮ KL ರಾಹುಲ್, ನಮ್ಮ ಕನ್ನಡಿಗ KL ರಾಹುಲ್ ಅವರ ತಂಡ ಇವತ್ತು 21 ರನ್ಗಳಿಂದ ವಿಜಯ ಸಾಧಿಸಿದೆ. KL ರಾಹುಲ್ಗೆ ಮತ್ತೆ ಪುನಃ ಇಂಜುರಿ ಅಂತ ಬರೀ ಎಂತ ಅಂದ್ರೆ ನಂಗೆ ಅರ್ಥ ಆಗೋದಿಲ್ಲ, ಎಂತ ಇಂಜುರಿ ಆಗ್ತಾ ಇದೆ ಅಂತ. ಅವರು ಬರೀ ಬ್ಯಾಟಿಂಗಿಗೆ ಮಾತ್ರ ಬಂದರು. ಮತ್ತೆ ಅವರೇ ಹೇಳಿದರು, ಇಲ್ಲ ಅವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರ್ತಾ ಇರೋದು. ಪೂರನ್ ಅವರು ಇದು ಟಾಸ್ ಟೈಮಲ್ಲೇ ಹೇಳಿದರು, ಬ್ಯಾಟಿಂಗ್ ಫಸ್ಟ್ ಮಾಡೋದಿದ್ರೆ KL ರಾಹುಲ್ ಅವರು ಬರ್ತಾರೆ, ಬಟ್ ಅವ್ರು ಕ್ಯಾಪ್ಟನ್ ಆಗಿರೋದಿಲ್ಲ, ಅವರಿಗೆ ಇಂಜುರಿ ಉಂಟು, ಬ್ಯಾಟಿಂಗ್ ಮಾಡಿ ಅವ್ರು ಕೂತ್ಕೊಳ್ತಾರೆ, ಅವರ ಬದಲಿಗೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಇನ್ಯಾರಾದರೂ ಬರ್ತಾರೆ ಅಂತ. ಹಾಗೆ ಆಯ್ತು. ಇವತ್ತು ಅವರು ಬ್ಯಾಟಿಂಗ್ ಮಾಡಿದರು. ಬ್ಯಾಟಿಂಗ್ಸ್ ಅಷ್ಟು ದೊಡ್ಡ ಇನ್ನಿಂಗ್ಸ್ ಆಗಿ ಕನ್ವರ್ಟ್ ಮಾಡಲಿಕ್ಕಾಗಿಲ್ಲ. ಬಟ್ ಲಕ್ನೋ ಸೂಪರ್ ಜಾಯಿಂಟ್ಸ್ ಅವರು ಸೂಪರ್ ಆಗಿ ರನ್ ಗಳಿಸಿದಂತಹ ಮೊತ್ತ 199ಕ್ಕೆ 8. ಇನ್ನೊಂದು ರನ್ ಮಾಡಿದರೆ 20ವರೆಗೆ 200 ರನ್ ಚಚ್ಚಿದಾಗೆ ಆಗ್ತಾ ಇತ್ತು. ಎಲ್ಲರಿಗೂ ಸಹ ಒಂದು ಸಣ್ಣ ಕಾಂಟ್ರಿಬ್ಯೂಷನ್, ಕೆಲವರದ್ದು ದೊಡ್ಡ ಕಾಂಟ್ರಿಬ್ಯೂಷನ್ ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಓವರ್ ಆಲ್ ಯಾರು ಸಹ ಬಾಲ್ ವೇಸ್ಟ್ ಮಾಡಲಿಲ್ಲ. ಡಿಕಾಕ್ ಅವರು ಅರ್ಧ ಶತಕ ದಾಖಲಿಸಿದ್ರು. ಮತ್ತು ಇವತ್ತಿನ ಕ್ಯಾಪ್ಟನ್ ಪೂರನ್ ಅವರು 21 ಬಾಲಿಗೆ 42 ರನ್, ಬರೋಬ್ಬರಿ 200 ಸ್ಟ್ರೈಕ್ ರೇಟಲ್ಲಿ 21 ಬಾಲಿಗೆ 42 ರನ್ ಗಳಿಸಿದರು. ಮತ್ತು ನಮಗೆ ಒಂದು ಸರ್ಪ್ರೈಸ್ ಪ್ಯಾಕೇಜ್ ಆಗಿ ಬಂದದ್ದು ಕೃಣಾಲ್ ಪಾಂಡ್ಯ ಅವರು 22 ಬಾಲಿಗೆ 43 ರನ್ಸ್ ಹಿಡಿಸಿದ್ದು. ಅವರು ಮೇಜರ್ ಒಂದು ರೋಲ್ ಪ್ಲೇ ಮಾಡಿದ್ದು. ಒಂದು 180ಕ್ಕೆ ತೃಪ್ತಿ ಆಗುವ ಒಂದು ಸ್ಕೋರನ್ನು 199ರ ತನಕ ತಗೊಂಡದ್ದು ಕೃಣಾಲ್ ಪಾಂಡ್ಯ. ಯಾಕಂದರೆ ಲೀಸ್ಟ್ ಎಕ್ಸ್ಪೆಕ್ಟೆಡ್ LSG ಟೀಮಲ್ಲಿ ಕೃಣಾಲ್ ಪಾಂಡ್ಯ ಅವರು ಈ ಥರ ಇನ್ನಿಂಗ್ಸ್ ಆಡ್ತಾರೆ ಅಂತ ಯಾರು ಸಹ ಅಷ್ಟು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಟ್ ನಮಗೆ ಗೊತ್ತಿಲ್ಲದಿದ್ದಾಗೆ ಏನೋ ಮ್ಯಾಜಿಕ್ ಆಯಿತು ಮಾರೆ. 22 ಬಾಲಿಗೆ 43 ರನ್ ಚಚ್ಚಿದ್ರು ಅವರು. ಸೊ ಅವರ ದೆಸೆಯಿಂದಾಗಿ, ಈ 3 ಜನರ ದೆಸೆಯಿಂದಾಗಿ ಲಕ್ನೋ 199ಕ್ಕೆ 8 ವಿಕೆಟ್ಗಳನ್ನು ಕಳೆದುಕೊಂಡು, ಅಂದರೆ ಒಂದು ಪರವಾಗಿಲ್ಲ ಮಾರ್ರೆ ಈ ಪಿಚ್ಚಲ್ಲಿ. ಎಸ್, ಗುಡ್ ಸ್ಕೋರ್, ಪಾರ್ ಸ್ಕೋರ್ ಅಂತ ಹೇಳುದು. ಬಟ್ ಸ್ಟಿಲ್ ಕೆಲವರು ಹೇಳ್ತಿದ್ರು 220 ಹೊಡಿಬೇಕಿತ್ತು, 230 ಹೊಡಿಬೇಕಿತ್ತು, ಅಂಥ ಬ್ಯಾಟಿಂಗ್ ಪಿಚ್ ಹಾಗೆ ಹೀಗೆ ಅಂತ. ಬಟ್ LSG ತನ್ನ ಬೌಲಿಂಗಲ್ಲಿ ನಂಬಿಕೆ ಇಟ್ಕೊಂಡಿದ್ರು ಅಂತ ಅನಿಸ್ತದೆ. ಬಟ್ ಪಂಜಾಬಿನ ಒಂದು ಚೇಸ್ ಸ್ಟಾರ್ಟ್ ಆದಾಗ LSGಗೆ ಸೋಲು ಖಚಿತ, ಸೋಲು ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತಾರಲ್ಲ, ಅದು ಅಂತ ನಿರ್ಧಾರ ಆಗಿತ್ತು. ಯಾಕಂತಂದರೆ ಧವನ್ ಮತ್ತು ಬೇರ್ಸ್ಟೋ ಅವರು ಫಸ್ಟ್ 10 ಓವರ್ 11 ಓವರ್ ವಿಕೆಟೇ ಹೋಗಲಿಲ್ಲ. ಒಳ್ಳೆ ಗತಿಯಲ್ಲಿ ರನ್ ಬರ್ತಾ ಇತ್ತು. 11.3 ಓವರ್ ತನಕ ವಿಕೆಟ್ ಬೀಳಲೇ ಇಲ್ಲ. 100ರ ಮೇಲೆ ರನ್ ಬಂದಿದೆ ಪಾರ್ಟ್ನರ್ಶಿಪ್. ಇನ್ನೇನು ಪಂಜಾಬ್ ಗೆದ್ದೇ ಬಿಡ್ತಾರೆ ಅಂತ ಅಂದುಕೊಳ್ಳುವಾಗ ಒಂದು ವಿಕೆಟ್ ಬಿತ್ತು ನೋಡಿ ಬೇರ್ಸ್ಟೋ ಅವರಿಗೆ. ಅದಾದಮೇಲೆ ರನ್ ಗತಿ ಕಡಿಮೆ ಆಗ್ತವೇ ಬರ್ತಾ ಹೋಯಿತು. ಮಯಾಂಕ್ ಯಾದವ್, ನನಗೆ ಈ ಮನುಷ್ಯಗೆ ಯಾರಂತವೇ ಗೊತ್ತಿಲ್ಲ. ಈ ವಿಡಿಯೋ ಮಾಡ್ತಿರುವಾಗ ನಂಗೆ ಇನ್ನೂ ಸಹ ಗೊತ್ತಿಲ್ಲ ಮ್ಯಾನ್ ಆಫ್ ದ ಮ್ಯಾಚ್ ಯಾರಿಗೆ ಕೊಡ್ತಿದ್ದಾರೆ ಅಂತ. ಮ್ಯಾನ್ ಆಫ್ ದ ಮ್ಯಾಚ್ ಯಾರಿಗಾದ್ರೂ ಕೊಡೋದಿದ್ರೆ ಮಯಾಂಕ್ ಯಾದವ್ ಅವರಿಗೆ ಕೊಡಬೇಕು. ಫಸ್ಟ್ 3 ವಿಕೆಟ್ ಪಂಜಾಬಿದ್ದು ಇವರು ತೆಗೆದ್ರು ನೋಡಿ. ಎಂಥ ಪೇಸು ಮಾರ್ರೆ, ಎಂಥ ಫಾಸ್ಟ್. 155.3 ಅಥವಾ 155.8 ಅಂತ ಅಂದ್ಕೊಳ್ತೇನೆ. ಓ ದೇವ್, ಅಥವಾ 155 ಅಂತೇಳಿ, ಪಾಯಿಂಟ್ ಎಲ್ಲ ಬಿಟ್ಟಕ್ಕೆ 155 km/h. ಯಪ್ಪ ಎಂಥ ಫಾಸ್ಟ್ ಮಾರೆ. ಫಸ್ಟ್ ಡೆಬ್ಯೂ ಮ್ಯಾಚ್ ಅವ್ರದ್ದು IPLದು, ನನಗೆ ಐಡಿಯಾ ಇಲ್ಲ. ಬಟ್ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಒಬ್ಬೊಬ್ಬೊಬ್ಬೊಬ್ಬೊಬ್ಬ ರಾ ಪೇಸ್. ಅದು ಸಹ ಅವರು 3 ವಿಕೆಟ್ ತೆಗೆದದ್ದು ಸಹ ಹೇಗೆಂತಂದರೆ, ಬ್ಯಾಟ್ಸ್ಮನ್ನಿಗೆ ಒಂದು ಸ್ಲಾಗ್ ಮಾಡಲಿಕ್ಕೆ ಒಂದು ವಿಡ್ತ್ ಸಹ ಕೊಡಲಿಲ್ಲ. ಹಾಗಂತ ವಿಡ್ತ್ ಇಲ್ಲವೇ ಇಲ್ಲ ಅಂತ ಸಹ ಇಲ್ಲ, ಜಸ್ಟ್ ವಿಡ್ತ್ ಉಂಟು. ಬಟ್ ಆ ವಿಡ್ತ್ ಸಾಕಾಗುವುದಿಲ್ಲ 6 ಹೊಡಿಲಿಕ್ಕೆ ಅನ್ನುವಂಥ ಒಂದು ಆ ಲೈನ್ ಆ್ಯಂಡ್ ಲೆಂತ್ ಮೇಂಟೈನ್ ಮಾಡಿದರು. ಬಾಡಿ ಲೈನ್ ಬೌನ್ಸರ್ಸಲ್ಲಿ ಸ್ವಲ್ಪ ಈ ಕಡೆ ಹಾಕಿದ್ರು, ಅಂದರೆ ಜಸ್ಟ್ ಎಕ್ಸ್ಟೆಂಡ್ ಮಾಡುವಾಗೆ, ಜಸ್ಟ್ ಒಂದು ಸ್ವಿಂಗ್ ಮಾಡುವಾಗೆ ಬ್ಯಾಟನ್ನು. ಅಮೇಝಿಂಗ್ ಪ್ರೆಸೆನ್ಸ್ ಆಫ್ ಮೈಂಡ್. ಅವರು ಬೌಲಿಂಗಿಗೆ ಬಂದದ್ದು ಅವರು 4 ಓವರಲ್ಲಿ 27ಕ್ಕೆ 3 ವಿಕೆಟ್ ತೆಗೆದ್ರು. ಮತ್ತು ಒಂದು ಪರಿಸ್ಥಿತಿ ಹೇಗೆ ನಿರ್ಮಾಣ ಆಗಿತ್ತು ಅಂತಂದರೆ, ಯಾವುದೇ ಬ್ಯಾಟ್ಸ್ಮನ್ ಆಡಲಿಕ್ಕೆ ಬಂದರೆ ಸಹ
ಅವರು 200 ಅಥವಾ 250 ಸ್ಟ್ರೈಕ್ ರೇಟಲ್ಲಿ ಆಡಲೇಬೇಕು ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಆ ಟೈಮಲ್ಲಿ ಜಿತೇಶ್ ಶರ್ಮಾ ಅವರು ಬಂದರು. ಅವರು 9 ಬಾಲಿಗೆ 6 ರನ್ ಹೊಡೆದ್ರು. ಲಿವಿಂಗ್ಸ್ಟನ್ ಅವರು, ಜೀವಂತ ಕಲ್ಲು ಅವರು ಜೀವ ಇಲ್ಲದಿದ್ದಾಗೆ ಫಸ್ಟ್ ಒಂದು 10-12 ಬಾಲ್ ಆಡಿದರು. ಫಸ್ಟ್ 10 ಬಾಲು ಅವರು ತುಂಬ ಟೈಮ್ ತಗೊಂಡ್ರು ಅವರು ಸೆಟ್ ಆಗಲಿಕ್ಕೆ. ಅವರು ಸೆಟ್ ಆದಾಗ ಮ್ಯಾಚ್ ಮುಗಿದೋಗಿತ್ತು. ಮ್ಯಾಚ್ ಆಲ್ರೆಡಿ ಕೈಯಿಂದ ಜಾರಿ ಹೋಗಿತ್ತು. ಸೊ ಆದ್ದರಿಂದ ಅವರು 21 ರನ್ಗಳಿಂದ ಸೋತರು. ಸೊ ಒಂದು 11 ಓವರಲ್ಲಿ 104 ಹೊಡೆದಂಥ ತಂಡ ಲಾಸ್ಟ್ 9 ಓವರಲ್ಲಿ ಆಲ್ ಆಫ್ ಸಡನ್ ಪಂಜಾಬ್ ಕೈಯಲ್ಲಿದ್ದ ಮ್ಯಾಚ್ ವಾಪಸ್ LSGಗೆ ಬಂದದ್ದು ಅಂತ. ಅದು ಒಂದು ಗ್ರೇಟ್ ಕಮ್ ಬ್ಯಾಕ್ ಅಂತ ಹೇಳ್ಬೋದು. ಮೆಮೊರೇಬಲ್ ಕಮ್ ಬ್ಯಾಕ್ ಅದು ಇದಂತ ನಾನು ಕತೆ ಕಟ್ಟೋದಿಲ್ಲ, ಬಟ್ ಡೆಫಿನೆಟ್ಲಿ ಗ್ರೇಟ್ ಕಮ್ ಬ್ಯಾಕ್. ಈ ಮ್ಯಾಚ್ ಕೈಯಿಂದ ಹೊರಟೋಗ್ತದೆ ಅಂತ ಇದ್ದಂಥ ಮ್ಯಾಚನ್ನು ನನ್ನ ಪ್ರಕಾರ ಡೆಬ್ಯೂ ಮ್ಯಾಚ್ ಆಡ್ತಾ ಇದ್ದಾರೆ. ಅವ್ರು ಬೇರೆ ಮ್ಯಾಚ್ ಆಡಿದರೆ ನಾನು ಕ್ಷಮಿಸಬೇಕು, ಡೆಬ್ಯೂ ಅಂತವೇ ಇಟ್ಕೊಳ್ತೇನೆ ನಾನು. ಡೆಬ್ಯೂ ಮ್ಯಾಚ್ ಆಡ್ತಾ ಇರುವಂಥ ಮಯಾಂಕ್ ಯಾದವ್ ಅವರು ಆಲ್ ಆಫ್ ಸಡನ್ ಬಂದು 3 ವಿಕೆಟ್ ಕಿತ್ತು ಆ ಒಂದು ರಾ ಪೇಸಲ್ಲಿ 4 ಓವರಿಗೆ ಕೇವಲ 27 ರನ್ ಬಿಟ್ಟುಕೊಟ್ಟದ್ದು. ಇಟ್ಸ್ ಅ ಗ್ರೇಟ್ ಕಮ್ ಬ್ಯಾಕ್. ಕಂಗ್ರ್ಯಾಚುಲೇಷನ್ LSG. ಅಂದರೆ ಥೊರೋಲಿ ಡಿಸರ್ವಿಂಗ್ ವಿಕ್ಟರಿ ಅಂತ ಹೇಳೋದಿಲ್ಲ, ಬಟ್ ಆಲ್ಮೋಸ್ಟ್ ಸೋಲುವ ಮ್ಯಾಚನ್ನು ಒಬ್ಬ ಹೊಸ ಹುಡುಗ 1 ಮ್ಯಾನ್ ಶೋ ಮುಖಾಂತರ ಗೆಲುವು ತಂದು ಕೊಟ್ಟದ್ದು. ಇಟ್ಸ್ ಅ ಗ್ರೇಟ್ ಕಮ್ ಬ್ಯಾಕ್. ಅದನ್ನು ನೀವು ಸೆಲೆಬ್ರೇಟ್ ಮಾಡಬೇಕು. ಆ್ಯಂಡ್ ಪಂಜಾಬ್ ಓಪನರ್ಸ್ ಅಷ್ಟು ಎಫರ್ಟ್ ಹಾಕಿ ಆ್ಯಂಡ್ ಧವನ್ ಅವರು 70 ರನ್ ಹೊಡೆದಿದ್ದಾರೆ. ಧವನ್ ಅವರ ಬಗ್ಗೆ ಮಾತಾಡಲೇಬೇಕು. 50 ಬಾಲಿಗೆ 70 ಹೊಡೆದ್ರು. ಅವರು ಕಾಂಪಿಟೇಟಿವ್ ಕ್ರಿಕೆಟ್ ಆಡ್ತಾ ಇಲ್ಲ, ಅವರು ಇಂಟರ್ನ್ಯಾಷನಲ್ ಕ್ರಿಕೆಟ್ ಆಡ್ತಾ ಇಲ್ಲ, ಮತ್ತು ಬೇರೆ ರಣಜಿ ಗಿಣಜಿ ಅದು ಸಹ ಆಡ್ತಾ ಇಲ್ಲ. ಬಟ್ ಸ್ಟಿಲ್ ಆ ಲಯ ಉಂಟಲ್ಲ ಮಾತ್ರ, ಇನ್ನೂ ಸಹ ಅವರು ಆ ಒಂದು ವೇಗದಲ್ಲಿ ಆಡ್ತಾ ಇರೋದು, ತಂಡಕ್ಕೆ ಎಷ್ಟು ರನ್ ಆಗ್ತದೆ ಅಷ್ಟು ರನ್ ಹೊಡಿತಾ ಇರೋದು, ಅದು ನಿಜವಾಗ್ಲೂ ಗ್ರೇಟ್ ಥಿಂಗ್. ಯಾಕಂತಂದರೆ ಅವ್ರು ಯಾವುದೇ ಬೇರೆ ಕಾಂಪಿಟೇಟಿವ್ ಕ್ರಿಕೆಟ್ ಆಡೋದು ಡೈರೆಕ್ಟ್ IPLಗೆ ಬಂದು ಇಷ್ಟು ರನ್ ಗಳಿಸೋದು ಅದು ತುಂಬ ದೊಡ್ಡ ವಿಷಯ. ಬಟ್ ಅದು ಜಯ ಆಗಿ ಕನ್ವರ್ಟ್ ಆಯ್ತಾ ಅನ್ನೋದು ಮಾತ್ರ ಅದು ಏನು ಜನರಿಗೆ ಬೇಕಾಗಿರೋದು. ನಿಮ್ಮ ಕಷ್ಟ, ನೀವು ಅಯ್ಯೋ ಪಾಪ ಕಾಂಪಿಟೇಟಿವ್ ಕ್ರಿಕೆಟೇ ಆಡಲಿಲ್ಲ, ಅದೆಲ್ಲ ಯಾರು ಸಹ ಕೇಳೋದಿಲ್ಲ ಅಲ್ವಾ. ಎಂಡ್ ರಿಸಲ್ಟ್ ಮಾತ್ರ ಕೇಳೋದು. ಸೊ ಎಂಡ್ ರಿಸಲ್ಟ್ ಎಂತ? ಪಂಜಾಬ್ 21 ರನ್ನಿಂದ ಸೋತರು ಅಷ್ಟೇ. ಸತತ 2 ಸೋಲುಗಳನ್ನು ಪಂಜಾಬ್ ಈಗ ಅನುಭವಿಸ್ತಾ ಇದ್ದಾರೆ. ಮೇ ಬಿ ಫ್ಯೂಚರ್ ಇನ್ನು ಉಳಿದ ಮ್ಯಾಚ್ಗಳಲ್ಲಿ ಅವರು ಪುಟಿದೇಳ್ಬೋದು ಅಂತ ನಾನು ಅಂದ್ಕೊಳ್ತಾ ಇದ್ದೇನೆ. ಇನ್ನೂ ಸಹ ಸ್ಟ್ರೆಂತ್ ಉಂಟು ಪಂಜಾಬ್ ಟೀಮಲ್ಲಿ, ಏನೊಂದು ಉಂಟು. ಅವರು ಶಕ್ತಿ ಮೀರಿ ಪ್ರಯತ್ನ ಮಾಡಬೇಕು. ನಾನು ಈಗ ಸಹ ಹೇಳ್ತಾ ಇರೋದು ಪಂಜಾಬ್ ಟೀಮ್ ಒಂಥರ ಡಾರ್ಕ್ ಹಾರ್ಸ್ ಈ IPLದು. ಬಟ್ ಭಯಂಕರ ಸ್ಟ್ರಾಂಗ್ ಯಾರು ಅಂತ ನಾನು ಸುಮಾರು ಸಲ ಹೇಳಿದ್ದೇನೆ. ಈ IPL ನನಗೆ SRH ಭಯಂಕರ ಸ್ಟ್ರಾಂಗ್ ಅಂತ ಅನಿಸ್ತಾ ಉಂಟು. ನಾಳೆ SRH ಮ್ಯಾಚ್ ಉಂಟಂತ ಅಂದ್ಕೊಳ್ತೇನೆ. ನಾಳೆ ಫಸ್ಟ್ ಮ್ಯಾಚ್ 3:15 ಮ್ಯಾಚ್, ನನಗೆ ಯಾವುದಂತ ಗೊತ್ತಿಲ್ಲ. 2 ಮ್ಯಾಚ್ ಇದೆ ಒಟ್ಟಿನಲ್ಲಿ. 3:15 ಮ್ಯಾಚ್ 7:00 ಮುಗಿತದಲ್ಲ, ಅದಾದ ಕೂಡಲೇ ವಿಡಿಯೋ ಬರುವುದಿಲ್ಲ. 2 ಮ್ಯಾಚ್ ಆದಮೇಲೆ ವಿಡಿಯೋ ಬರೋದು. 2 ಮ್ಯಾಚ್ ಇದು ಕ್ಲಬ್ ಮಾಡ್ತೇನೆ ಸಪ್ರೇಟ್ ಮಾಡ್ತೇನೆ ಅಂತ ನಂಗೆ ಗೊತ್ತಿಲ್ಲ. ಬಟ್ 3:30 ಮ್ಯಾಚ್ ಮುಗಿದ ಕೂಡಲೇ 7:30 ಅಥವಾ 7:45ಗೆ ವಿಡಿಯೋ ಬರುವುದಿಲ್ಲ. ಕಾಯ್ಬೇಡಿ. ಯಾರು ಕಾಯೋದಿಲ್ಲ ಅಂತ ಗೊತ್ತುಂಟು, ಆದರೂ ಸಹ ನಮಗೆ ಶೋಕಿ ಹೇಳುವಂಥ ಒಂದು ಚಾಟ, ಅದಕ್ಕೆ ಹೇಳ್ತಾ ಇದ್ದೇನೆ, ಕಾಯ್ಬೇಡಿ. ಸರಿ, ಹಾಗಾದ್ರೆ ಬರುವ. ನಮಸ್ಕಾರ.